ಹಳೇ ಒಂದು ಬಿಲ್ಡಿಂಗ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಹಿಂಗೆ ಅಯ್ಯುತ್ತಾ ಇದ್ದ. ಏನು ಮಾಡ್ತಿದ್ದೀಯೋ ಅಂದರೆ ನೀವು ಅಷ್ಟೊಂದು ಹೇಳಿದ್ರೆ ಅಷ್ಟೊಂದೆಲ್ಲ ಇತ್ತು ಅಂತ ಏನೋ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ ಅಂತಂದು. ರಸ್ತೆಯಲ್ಲಿ ಚಿನ್ನ ಮಾರೋದು ಅಂದಾಗ ನನಗೆ ಇನ್ನೊಂದು ತುಂಬ ಅನ್ನಿಸ್ತಾ ಇದ್ದಿದ್ದು, ಅದು ಬರೀ ಗ್ರ್ಯಾಂಡ್ಯೂರ್ ಅಲ್ಲ, ಇಟ್ಸ್ ಅಬೌಟ್ ಸೆಕ್ಯೂರಿಟಿ. 10 ಸ್ಕ್ವೇರ್ ಕಿಲೋಮೀಟರ್ 1 ಲಕ್ಷ ಸೈನಿಕರಿದ್ದರೆ ಆಮೇಲೆ ಆನೆಗಳು ಎಷ್ಟಿದ್ದು ಅವ್ರದ್ದು, ಅವರೆಲ್ಲರಿಗೂ ಊಟ ಪೊಸೆಷನ್ ಇದೆಯಲ್ಲ 550 ಆನೆಗಳ ಮೇಲೆ ಅದು ಗುಟ್ಟಾಗುತ್ತೆ. ಸೊ ಅವ್ರು ಅಟ್ಸ್ಕೊಂಬರ್ತಾವ್ರೆ. ಆ ಮಧ್ಯೆ ಇವರಲ್ಲಿ ವಿಜಯನಗರ ಬಿಟ್ಟೋಗಿರೋದು, ಹಿಂದ್ಗಡೆಯಿಂದ ಅವ್ರು ಬರ್ತಿರ್ತಾರೆ, ಸುತ್ತಮುತ್ತ ಇರೋ ಕಳ್ಳಕಾಕರಿರ್ತಾರೆ, ಅವರೆಲ್ಲರನ್ನ ತಪ್ಪಿಸ್ಕೊಂಡು ಈ ನಿಧಿನ ತೊಗೊಂಡೋಗಿ ಎಲ್ಲೋ ಬಚ್ಚಿಡಬೇಕು. ನಿಲ್ಲಿಸ್ಬಿಟ್ಟೆ ಕಾರ್ನ, ಆ ವಿಗ್ರಹ ನೋಡ್ಕೊಂಡು ಎಕ್ಸೈಟ್ ಆಗುತ್ತಲ್ಲ, ಇದು 2ನೇ ರಾಜಧಾನಿ ಕೃಷ್ಣದೇವರಾಯ ಇಲ್ಲದಾನೆ ಅಂತಂದಾಗ. ಈಜಿಪ್ಟ್ ತಗೊಳ್ಳಿ ಅಥವಾ ಅಲೆಕ್ಸಾಂಡರ್ ಬಂದಿದ್ನಲ್ಲ ಗುಜರಾತ್ ರಾಜಸ್ಥಾನ್ ತಗೊಳ್ಳಿ, ನಮ್ಮ ಹಂಪಿ ತಗೊಳ್ಳಿ, ಎಲ್ಲೆಲ್ಲಿ ಸಿವಿಲೈಸೇಷನ್ ಅಥವಾ ನಾಗರಿಕತೆ ಗಾಢವಾಗಿ ಅಥವಾ ಆಳವಾಗಿ ಬೆಳೆದಿದೆಯೋ ಅಲ್ಲೆಲ್ಲ ನಾಶ, ಒಂದಷ್ಟು ನಾಶಗಳಾಗಿದೆ. ಕರ್ನಾಟಕದ ಇತಿಹಾಸ ಅಂತಲೇ ಬಂದಾಗಲೇ ವಿಜಯನಗರ ಹಂಪಿನ ನಾವು ಪ್ರಪಂಚನೇ ನೋಡಿದಂಥ ಒಂದು 15ನೇ 16ನೇ ಶತಮಾನದಲ್ಲಿ ಪ್ರಪಂಚದಲ್ಲೇ ದೊಡ್ಡ ನಗರ ಅಂತ ಕರಿತೀವಿ. ರಸ್ತೆಯಲ್ಲೆಲ್ಲ ಚಿನ್ನ ಮುತ್ತು ರತ್ನಗಳನ್ನು ಮಾರ್ತಿದ್ರು, ಈ ಥರ ಹೇಳ್ತಿದ್ರು. ಅದ್ರ ಜೊತೆಗೆ ನಾವು ಇವತ್ತು ಹಂಪಿಗೆ ಹೋಗಿ ನೋಡಿದ್ರೆ ಅದನ್ನು ಮೆನ್ಷನ್ ಮಾಡಿ ಅಲ್ಲಿ ಒಂದು ಬಜಾರ್ ಅನ್ನೋದನ್ನು ತೋರಿಸೋದ್ರಿಂದ ಹಿಡಿದು ಕೆಲವರು ದಾಸರ ಮಂಟಪದಿಂದ ಹಿಡಿದು ಈ ಥರ ತುಂಬ ಗ್ರ್ಯಾಂಡ್ಯೂರ್ ನಮ್ಗೆ ಈಗಲೂ ಹಂಪಿ ಒಂದು ಹಾಳು ಹಂಪಿ ಆಯಿತು ಅನ್ನೋದನ್ನು ನಾವು ಬಳಸ್ತಾ ಇದ್ವಿ ಹಿಂದೆ ಎಲ್ಲ. ಸೊ ಇವಾಗ ನಾವು ಅದನ್ನೇ ತುಂಬ ಒಂದು ರೋಮ್ ಥರ ಟ್ರೀಟ್ ಮಾಡಿಕೊಂಡು ಅದನ್ನು ತುಂಬ ಪ್ರೀತಿಯಿಂದ ನೋಡೋವಂಥ ಹಂತದಲ್ಲೇ ಇವತ್ತು ಹಂಪಿ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಅದೇ ವಿಷಯಕ್ಕೆ ಬಂದಾಗ ನಿಮ್ಮ ಕರಿಸಿರಿ ಯಾನದಲ್ಲಿ ಒಂದು 550 ಆನೆಗಳಿಂದ ಯುದ್ಧದ ಹಿಂದಿನ ದಿನ ಅಳಿಯ ರಾಮರಾಯನ ಅವರು ಮತ್ತು ಇನ್ನೊಬ್ಬರು ಅದನ್ನು ಪ್ಲ್ಯಾನ್ ಮಾಡಿ ಆನೆಗಳ ಮುಖಾಂತರ ಪೆನುಕೊಂಡಾಗೆ ಸಾಗಿಸಿದ್ರು. ಅವ್ರು ನೆಕ್ಸ್ಟ್ ಅಲ್ಲಿಗೆ ಬಂದು ವಿಜಯನಗರ ಶಿಫ್ಟ್ ಆದಂಥ ಒಂದು ಜಾಗಕ್ಕೆ ಅಂತ ವಿಷಯ ಬಂದಾಗ ಒಂದು 550 ಆನೆ ಅನ್ನೋದು ಒಂದು ದೊಡ್ಡ ವಿಷಯ. 550 ಆನೆಗಳನ್ನು ಸಾಗಿಸೋ ವಿಚಾರ ತುಂಬ ದೊಡ್ಡದು. ಮತ್ತು ಅದರಲ್ಲಿ ಎಷ್ಟು ವಜ್ರ ಮುತ್ತು ರತ್ನ ಇದನ್ನೆಲ್ಲ ಸಾಗಿಸಿದ್ರು ಅನ್ನೋ ಅಂತ ಒಂದು ಕತೆ ಇದೆ. ಅದು ತುಂಬ ಕಾಡುವಂಥದ್ದು. ಅದ್ರ ಮೇಲೆ ನೀವು ಹೇಗೆ ಅದನ್ನು ಈ ವಿಜಯನಗರ ಹೊಸಪಟ್ಟಣ ಅಂತ ಕರಿತಿದ್ದ ವಿಜಯನಗರ ಹಂಪಿ ಆಳು ಹಂಪಿ ಅನ್ನೋದನ್ನು ಏನಕ್ಕೆ ಸರ್ ನಿಮ್ಗೆ ಅದಷ್ಟು ಮತ್ತೆ ಟ್ರಿಗರಿಂಗ್ ಪಾಯಿಂಟ್ ಆಯಿತು? ಅದನ್ನ ಹಿಂಗೆ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ನಿಮಗೆ? ಐ ಥಿಂಕ್ ನನಗೆ ಏನು ಸ್ಪೆಷಲ್ಲಾಗಿ ನನಗೇನಾಗಿಲ್ಲಪ್ಪ, ನಿಮ್ಮೆಲ್ಲರಿಗೂ ಆಗಿರುತ್ತೆ ಕೊಡಲ್ವಾ. ವಿಜಯನಗರ ಅಂತ ಅಷ್ಟೇ ನಮಗೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಚೀನಾದವರು ಇದೇನೋ ಇತಿಹಾಸಕಾರ ಅಥವಾ ಟ್ರಾವೆಲರ್ ಬಂದು ಇಲ್ಲಿ ರಸ್ತೆಗಳಲ್ಲಿ ಪಡಿಗಳಲ್ಲಿ ಸೇರುಗಳಲ್ಲಿ ವಜ್ರಗಳು ಬಂಗಾರ ಮಾರ್ತಿದ್ರು ಅಂತಂದರೆ ನಮ್ಮ ದೇಶ ಅಷ್ಟೊಂದು ಅದ್ಭುತವಾಗಿತ್ತ ವೈಭವೋಪೇತವಾಗಿತ್ತು ಅಂದಾಗ, ಅಂದರೆ ಅಲ್ಲಿ ಇನ್ನೂ ಒಂದು ಅಷ್ಟು ಸೆಕ್ಯೂರ್ಡ್ ಆಗಿತ್ತು. ರಸ್ತೆಯಲ್ಲಿ ಚಿನ್ನ ಮಾರೋದು ಅಂದಾಗ ನನಗೆ ಇನ್ನೊಂದು ತುಂಬ ಅನ್ನಿಸ್ತಾ ಇದ್ದಿದ್ದು, ಅದು ಬರೀ ಗ್ರ್ಯಾಂಡ್ಯೂರ್ ಅಲ್ಲ, ಇಟ್ಸ್ ಅಬೌಟ್ ಸೆಕ್ಯೂರಿಟಿ. ಅಷ್ಟೊಂದು ಸೆಕ್ಯೂರಿಟಿ ಇತ್ತ, ಅಷ್ಟು ದೊಡ್ಡ ಸಾಮ್ರಾಜ್ಯನ ಅನ್ನುವಂಥದ್ದು ಒಂದು ಬರುತ್ತಲ್ಲ ಸರ್. ವಿಜಯನಗರದ ಹಂಪಿನಲ್ಲಿನೇ ಕನಿಷ್ಠ 1 ಲಕ್ಷ ಸೈನಿಕರಿದ್ದರಂತೆ. ಆನೆಗಳು ಎಷ್ಟಿದೋ ಆ 1 ಲಕ್ಷ ಸೈನಿಕರಲ್ಲಿ ಇರಬೇಕಾದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ರಕ್ಷಣೆ ಇರುತ್ತಂತೆ. ಯಾಕೆ ಇಟ್ಟಿದ್ರು ಅಂತ ಅಲ್ಲಿ ಮಿಂಟಿಂಗ್ ಹೌಸು ಅದೆಲ್ಲ ನೀವು ನೋಡಿದಾಗ ಐ ಮೀನ್ ಇಮ್ಯಾಜಿನ್ ಮಾಡ್ಕೊಂಬಿಟ್ರೆ ಅದೆಲ್ಲನೂ ನಾವು ಹಂಪಿಗೆ ಹೋದಾಗೆಲ್ಲನೂ ಇಲ್ಲಿ ಸಿಗ್ಬೋದು ವಜ್ರ ಅಲ್ಲಿ ಸಿಗ್ಬೋದು ವಜ್ರ ಅನ್ನೋ ರೀತಿ ಇರುತ್ತಲ್ವ. ನಾನು ನಮ್ಮ ಫ್ರೆಂಡು ಸಣ್ವೀರಪ್ಪ ಅಂತ ಶಕುಂತಲಾ ಅಂತ ಅವ್ರ ಗಂಡ ಹೆಂಡ್ತಿ, ನಾನು ನನ್ನ ಹೆಂಡ್ತಿ ಪ್ಲಸ್ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಅಲ್ಲಿ ಹೋಗಿದ್ವಿ. ದಾರಿಯಲ್ಲಿ ಹೋಗ್ತಾ ಈ ಥರ ಎಲ್ಲ ಕತೆ ಹೇಳ್ತಾ ಇದ್ವಿ ಅವರಿಗೆ, ವಿಜಯನಗರ ಅಂದರೆ ಇಷ್ಟೊಂದು ಸಮೃದ್ಧವಾಗಿದ್ದಿದ್ದು ಅಂತ. ಸಾಗರ್ ಅಂತ ಅವಾಗ ಚಿಕ್ಕ ಹುಡುಗ ಅವನು ಯಾವುದೋ ಒಂದು ಏನೋ ಹಳೇ ಒಂದು ಬಿಲ್ಡಿಂಗ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಹಿಂಗೆ ಅಯ್ಯುತ್ತಾ ಇದ್ದ. ಏನು ಮಾಡ್ತಿದ್ದೀಯೋ ಅಂದರೆ ನೀವು ಅಷ್ಟೊಂದು ಹೇಳಿದ್ರೆ ಅಷ್ಟೊಂದೆಲ್ಲ ಇತ್ತು ಅಂತ ಏನೋ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ ಅಂತಂದ. ನನಗೆ ಯಾಕೋ ಅದೊಂಥರ ಮೆಟಫಾರಿಕಾಗಿ ಕಾಣಿಸ್ತು. ನಮ್ಮ ತಲೆಯಲ್ಲಿ ನಾವೇನು ಮಾಡ್ತಿದ್ದೀವೋ ಅದನ್ನು ಅವನು ಫಿಸಿಕಲಾಗಿ ಮಾಡ್ತಿದ್ದಾನೆ ಚಿಕ್ಕ ಹುಡುಗಾಗಿ. ನಮ್ಮೆಲ್ಲರಲ್ಲೂ ಕೂಡ ಆ ಉತ್ಸಾಹ ಬರುತ್ತೆ. ಇಲ್ಲಿ ಏನಿರ್ಬೋದು, ಅಷ್ಟೊಂದು ವ್ಯಾಪಾರ. ಎಲ್ಲಿ ಒಂದು ರಾಗಿ ಮಾರಾಟ ಮಾಡೋ ಬೀದಿನಲ್ಲಿ ಎಷ್ಟೊಂದು ರಾಗಿ ಬಿದ್ದಿರಲ್ಲ ಕೆಳಗೆ. ಹಾಗೆ ಅಷ್ಟೊಂದು ವಜ್ರ ವೈಡೂರ್ಯ ಬಂಗಾರ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂಚೂರು ಸಿಗಬೇಕಲ್ಲ ಅಂತ ಅವನ ಕುತೂಹಲ ನಮ್ಮ ಕುತೂಹಲವನ್ನು ಒಂಥರ ರಿಫ್ಲೆಕ್ಟ್ ಮಾಡ್ತಾ ಇತ್ತದು. ನನಗೆ ಅವಾಗ ಅನಿಸ್ತು,
ನಮಗೂ ಎಕ್ಸೈಟ್ಮೆಂಟು, ಮಕ್ಳಿಗೂ ಎಕ್ಸೈಟ್ಮೆಂಟು. ಈ ಅದ್ಭುತವಾದ ಈ ಚರಿತ್ರೆ ನಾವು ಯಾಕೆ ಏನೋ ಜನರಲ್ಲಿ ಹಂಚ್ತಾ ಇಲ್ಲ ಅನ್ನೋ ಒಂದು ನೋವು ಬಂತು ಯಾಕೋ. ಸೊ ಆವಾಗಿಂದ ನಾನು ಶುರು ಮಾಡಿದೆ ವಿಜಯನಗರ ಚರಿತ್ರೆನೇ ಒಂದು ಕಥೆ ಮೂಲಕ ಹೇಳೋಕ್ಕೆ ಅಂದರೆ ಪ್ರಯತ್ನ ಪಡಬೇಕು ಅಂತ. ಇದೇ ಬೇಕಾದಷ್ಟಿದೆ, ನಾನ್ ಫಿಕ್ಷನ್ಸ್ ಇದ್ದಾವೆ, ಫಿಕ್ಷನ್ಸ್ ಇದ್ದಾವೆ. ಆದರೆ ಹೊಸ ಜನ್ರೇಷನ್ ಇದೆಯಲ್ಲ, ಹೊಸ ಜನ್ರೇಷನ್ಗೆ ನಾವು ಕತೆ ಹೇಳಬೇಕಾದ್ರೆ ಅದರ ರೂಪ ಅಥವಾ ಫಾರ್ಮ್ಯಾಟೇ ಬೇರೆ ಇರಬೇಕು ಅಂತ ನಾನು ಯೋಚನೆ ಮಾಡ್ತೀನಪ್ಪ. ಹಂಗೆ ಓದ್ತಾ ಇರಬೇಕಾದ್ರೆ ನನಗೆ ಪೆನುಕೊಂಡ ವಿಜಯನಗರದ 2ನೇ ರಾಜಧಾನಿ ಅಂತ ಗೊತ್ತಾಯಿತು. ಪೆನುಕೊಂಡಕ್ಕೆ ನಾನು ಹೆಂಡತಿ ಹೋದೆ. ಕಾರ್ ಹಿಂಗೆ ತಿರ್ಸ್ತೀನಿ ಒಳಗಡೆಗೆ, ಅಲ್ಲಿ ಕೃಷ್ಣದೇವರಾಯನ ವಿಗ್ರಹ ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ನಿಲ್ಲಿಸ್ಬಿಟ್ಟೆ ಕಾರ್ನ, ಆ ವಿಗ್ರಹ ನೋಡ್ಕೊಂಡು. ಎಕ್ಸೈಟ್ ಆಗುತ್ತಲ್ಲ, ಇದು 2ನೇ ರಾಜಧಾನಿ, ಕೃಷ್ಣದೇವರಾಯ ಇಲ್ಲದಾನಿ ಅಂತಂದಾಗ. ಹಿಂದ್ಗಡೆ ಒಂದು ಯಾರೋ ಹಾರ್ನ್ ಮಾಡಿದರು. ಸರ್ ಹಂಗಾಗ್ಬಿಟ್ಟು ಮುಂದಕ್ಕೆ ಕೊಟ್ಟೋದ್ರೆ ಅಲ್ಲೆಲ್ಲೋ ಹೋಗಿ ನೋಡ್ತೀನಿ, ಯಾವುದೋ ಒಂದು ಅಂಗಡೀಲಿ ಕೂತ್ಕೊಂಡು ಕೇಳಿದ್ವಿ, ಇಲ್ಲೆಲ್ಲಾದರೂ ಈ ಪೆನುಕೊಂಡದ ಮೇಲೆ ಏನಾದರೂ ಟೂರಿಸ್ಟ್ ಡೀಟೇಲ್ಸ್ ಸಿಗುತ್ತಾ ಅಂತ. ಇಲ್ಲ. ವಿಜಯನಗರ ಪ್ರಪಂಚದ ರೋಮ್ ಆದಮೇಲೆ 2ನೇ ಅದ್ಭುತ ಏನೋ ರಾಜಧಾನಿ, ಅದರ 2ನೇ ರಾಜಧಾನಿ. ಆ ಜಾಗದಲ್ಲಿ ಒಂದು ಟೂರಿಸ್ಟ್ ಪಾಂಪ್ಲೆಟ್ ಇಲ್ಲ ನಮ್ಮ ಹಿಸ್ಟ್ರಿನ ಅಥವಾ ನಮ್ಮ ಜಾಗದ ಬಗ್ಗೆ ಅಂತಂದಾಗ ಇನ್ನೂ ಬೇಜಾರಾಗ್ಬಿಡ್ತು. ನಾನು ಇವಾಗಲೂ ಎಷ್ಟೋ ಸತಿ ಪೆನುಕೊಂಡಾಗ ಹೋಗ್ಬೇಕು ನೋಡಬೇಕು ಅಂದಾಗ ಅಲ್ಲೇನಿದೆ, ಅಲ್ಲಿಗೇನಕ್ಕೆ ಹೋಗ್ತೀಯ ಅಂತಲೇ ತುಂಬ ಜನ ಕೇಳಿರೋದು ಅಲ್ವೇ. ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಆ ಅಂಗಡಿನಲ್ಲಿ ಶೆಟ್ರು ಅವರು ನಾವು ಕನ್ನಡದಲ್ಲಿ ಅಲ್ಲೆಲ್ಲ ತೆಲುಗು ಗೊತ್ತಲ್ಲ, ಅಲ್ಲ ಪೆನುಕೊಂಡಲ್ಲ. ಅವರು ಸ್ವಲ್ಪ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಅಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಅಂದರು, ಹನುಮಂತರಾವ್ ಅಂತ. ಅಡ್ರೆಸ್ ಕೊಟ್ಟರು, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಇಡೀ ನನ್ನ ಕಾದಂಬರಿ ಡೆವಲಪ್ ಆಗ್ಬಿಡ್ತಪ್ಪಲ್ಲಿ. ನಾನು ಸುಮಾರು 3 ವರ್ಷಗಳ ಕಾಲ ಚರಿತ್ರೆ ಅಂದರೆ ವಿಜಯನಗರ ಚರಿತ್ರೆಯನ್ನು ನಾನು ಎಷ್ಟು ಓದಿ ನನ್ನ ತಲೆಗೆ ಹಾಕ್ಕೊಂಡಿದ್ದೋ, ಅವರ ನಾಲಿಗೆ ತುದಿನಲ್ಲಿದ್ದವಲ್ಲ ಆ ವರ್ಷಗಳು, ಅವರ ಹೆಸರುಗಳು, ಅಲ್ಲಾದ ಘಟನೆಗಳು. ಅದ್ಭುತವಾದ ವ್ಯಕ್ತಿ ಹನುಮಂತರಾವ್ ಅಂತ. ಇನ್ಸಿಡೆಂಟಲ್ಲಿ ಅವರಿದ್ದಿದ್ದ ಮನೆ ಒಬ್ಬ ಬ್ರಿಟಿಷ್ ಅವ್ರ ಮನೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ರು, ನಾನೊಂದು ಕತೆ ಬರೆದಿದ್ದೆ, ನಮ್ಮ ಏನೋ ಆಂಧ್ರ ರೇಡಿಯೋಗೆಲ್ಲ ಹೋಯ್ತು ಅಂತ. ಆ ಕತೆ ಕೊಡಿ ಸರ್ ಅಂತಂದೆ. ಕೊಟ್ಟರು, ತೆಲುಗುದಲ್ಲಿತ್ತು. ಕಷ್ಟಪಟ್ಟೆ ನಾವು ಓದಿದೆ. ಆ ಕತೆ, ಆ ಕ್ಯಾರೆಕ್ಟ್ರು, ಆ ಮನೆ, ಇವೆಲ್ಲ ನನಗೆ ಹಂಗೆ ಏನೋ ಹಿಂಗೋಗ್ಬಿಡುತ್ತೆ ನನ್ನ ತಲೆಯಲ್ಲಿ. ಸೊ ಅಲ್ಲಿಂದ ಕರಿಸಿರಿಯಾನ ಬೆಳ್ಕೊಂಡೋಯ್ತು. ಕರಿಸಿರಿಯಾನಕ್ಕಿಂತ ಮುಂಚೆ ನೀವು ಅವಾಗಲೇ ಹೇಳಿದಲ್ಲ 550 ಆನೆಗಳು ಅಂತ. ಅದ್ರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಬರೆದಿದ್ದಾರೆ, ಬೇಕಾಷ್ಟಿದೆ. ಆ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ ಆ ಪ್ರೊಸೆಷನ್ ಇದೆಯಲ್ಲ, 550 ಆನೆಗಳ ಮೇಲೆ ಅದು ಗುಟ್ಟಾಗಿ ಹೋಗ್ಬೇಕು ಜ್ಞಾಪಕ. ಅದ್ರ ಮೇಲೆ ರಾಣಿ ಇರ್ತಾಳೆ, ರಾಜಕುಮಾರ ಇರ್ತಾಳೆ, ಅವರ ಸಂಘ ಇರುತ್ತೆ, ಅವ್ರ ಸೇವಕರು ಇರ್ತಾರೆ, ಅವರೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಅದ್ಭುತವಾದ ಸೀನ್ ಇದು ಅಂತ ಅಂದಾಗ ನನಗೆ ಇದನ್ನು ಬರಿಬೇಕಂತ. ಮತ್ತೆ ಅದಕ್ಕೆ ಕಾವಲು ಪಡೆ ಅಂತ ಸೈನಿಕರನ್ನು ತಗೊಂಡ್ರೆ, ಕುದುರೆ ಪಡೆ ಅಂತ ತಗೊಂಡ್ರೆ, ಜೊತೆಗೆ 550 ಆನೆಗಳ ಜೊತೆಗೆ ಮಿಕ್ಕಿದ್ದೆಲ್ಲ ಸೇರಿಸ್ಕೊಂಡ್ರೆ ಹಿಂದ್ಗಡೆಯಿಂದ ಅಟ್ಸ್ಕೊಂಡ್ ಬರ್ತೀರಾ ಅನ್ನೋ ಭಯ ಇದೆ. ಯಾಕಂದ್ರೆ ಅವಾಗ ತಾನೇ ಯುದ್ಧ ಮುಗಿದಿದೆ, ರಾಮರಾಯನ್ ಸತ್ತೋಗಿದ್ದಾನೆ. ಅವನ್ನ ಒಂದು ಉದ್ದದ ಕೋಲ್ ಮೇಲೆ ಇಟ್ಬಿಟ್ಟು ಅವರಿಗೆ ಮೆರವಣಿಗೆ ಮಾಡ್ತಾರೆ. ಅದು ಮೆರವಣಿಗೆ ಮಾಡ್ತಾ ಇರ್ಬೇಕಾದ್ರೆ ರಾಮರಾಯನ ತಲೆನ, ಅವನೇ ತಾನೇ ಲೀಡರು, ಇಡೀ ಸೈನ್ಯ ಹೆದರ್ಕೊಂಡು ಓಡ್ ಬಂದ್ಬಿಡುತ್ತೆ ಆ ಕಡೆಗೆ. ಸೊ ಅವ್ರು ಅಟ್ಸ್ಕೊಂಬರ್ತಾವ್ರೆ. ಆ ಮಧ್ಯೆ ಇವರಲ್ಲಿ ವಿಜಯನಗರ ಬಿಟ್ಟೋಗಿರೋದು. ಹಿಂದ್ಗಡೆಯಿಂದ ಅವ್ರು ಬರ್ತಿರ್ತಾರೆ, ಸುತ್ತಮುತ್ತ ಇರೋ ಕಳ್ಳಕಾಕರಿರ್ತಾರೆ, ಅವರೆಲ್ಲರನ್ನ ತಪ್ಪಿಸ್ಕೊಂಡು ಈ ನಿಧಿನ ತೊಗೊಂಡೋಗಿ ಎಲ್ಲೋ ಬಚ್ಚಿಡಬೇಕು. ಎಲ್ಲಿ ಬಚ್ಚಿಡದೆ, ಹಿಂಗೆ ಮಾಡ್ತಾರೆ, ಎಲ್ಲೋದ್ರು. ಈ ಪ್ರಶ್ನೆಗಳಿದಾವಲ್ಲ, ಅವೇನೇ ಒಂದು ರೀತಿ ಎನರ್ಜಿ ಆಗೋಯ್ತು ಕಾದಂಬರಿ ಬರೆಯೋಕ್ಕೆ. ಎಲ್ಲರನ್ನೂ ಕಾಡೋ ವಿಷಯಗಳೇ ಇವು. ಸರ್, ಅಲ್ಲೇ 1,00,000 ಜನ ನೀವು ಹೇಳ್ದಾಗೇನೆ ಸೈನಿಕರು, ಯುದ್ಧಕ್ಕೆ ಕಳಿಸುವಷ್ಟು ಸೈನಿಕರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಸೈನ್ಯ 4 ಲಕ್ಷ. ವಿಜಯನಗರ ಹಂಪಿಲಿ ಮಾತ್ರ 1 ಲಕ್ಷ. ಬಾರ್ಡರ್ಸ್ ಎಲ್ಲ ಬೇಕಾಷ್ಟಿದ್ರು. ನಾನು ಯಾಕೆ 1 ಲಕ್ಷ ಅಂತ ಚೆನ್ನಾಗಿ ಜ್ಞಾಪಕ ಇದೆ ಅಂತಂದರೆ, ಒಂದ್ಸಲ ಯೋಚನೆ ಮಾಡಿದೆ ನಾನು. 1 ಲಕ್ಷ ಸೈನಿಕರು ಹಂಪಿ, ಅದೊಂದು 10 ಸ್ಕ್ವೇರ್ ಕಿಲೋಮೀಟರ್ ಮ್ಯಾಕ್ಸಿಮಮ್, ಅಂದರೆ 10 ಸ್ಕ್ವೇರ್ ಕಿಲೋಮೀಟರ್ 1 ಲಕ್ಷ ಸೈನಿಕರಿದ್ದರೆ, ಆಮೇಲೆ ಆನೆಗಳಿಷ್ಟಿದ್ದು ಅವ್ರದ್ದೆಲ್ಲ, ಅವರೆಲ್ಲರಿಗೂ ಊಟ, ಆನೆಗಳಿಗೆ ಊಟ, ಇದೆಲ್ಲವನ್ನು ಆಗಿನ ಕಾಲದಲ್ಲಿ ನಮ್ಮಂಗೆ ಟ್ರೈನ್ಸಲ್ಲಿ ಅಥವಾ ಬಸ್ಗಳಲ್ಲಿ ಅಥವಾ ಟ್ರಕ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಏನು ಟ್ರಾನ್ಸ್ಪೋರ್ಟ್ ಮಾಡಿದ್ರು ಸಣ್ಣ ಗಾಡಿಗಳಲ್ಲಿ ಮಾಡಬೇಕು. ಅಂದರೆ ಅವ್ರಿಗೆ ಬೇಕಾದ ಎಲ್ಲ ವಸ್ತುಗಳು ಕೇವಲ ಒಂದು 10 ಕಿಲೋಮೀಟರ್ ಒಳಗಡೆನೇ ಬರಬೇಕು. ಆ 10 ಕಿಲೋಮೀಟರ್ ಒಳಗಡೆ ಶತಮಾನಗಳ ಕಾಲ ಇತ್ತು ವಿಜಯನಗರ ಅಲ್ವಾ. ಈ ಒಂದು 30 ವರ್ಷ 40 ವರ್ಷ ಇಟ್ಕೊಂಡ, 40 ವರ್ಷ 30 ವರ್ಷ ಅಥವಾ 50 ವರ್ಷ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ, ಆನೆಗಳಿಗೆ ಆಹಾರ ತುಂಬಿಸ್ಬೇಕಾದ್ರೆ 10 ಕಿಲೋಮೀಟರ್ ಆಚೆ ತರೋಕ್ಕಾಗಲ್ಲ. ವಿತಿನ್ 10 ಕಿಲೋಮೀಟ್ರ್ ಎಲ್ಲ ಅವ್ರು ಒದಗಿಸ್ಬೇಕು. ಎಷ್ಟು ನಾಶ ಆಗಿರ್ಬೇಕಲ್ಲಿ. ನೀವು ಹಂಪಿ ಇವತ್ತಲ್ಲೋ ನೋಡಿದ್ರೆ ನಮಗೆ ಕಾಣೋದು ಬರೀ ಕಲ್ಲುಗಳ ಮೇಲೆ ಕಲ್ಲುಗಳು, ಕಲ್ಲುಗಳ ಮೇಲೆ ಕಲ್ಲುಗಳು.
ಆ ಕಾರಣ ಎಲ್ಲ ಅಲ್ಲಿ ನಾಶ ಆಗಿರೋದು. ಸಾಮ್ರಾಜ್ಯ ಕಟ್ಟುವಾಗ ಸೈನ್ಯ ನೋಡ್ಕೊಳ್ಳೋಕ್ಕೆ, ಆನೆಗಳು ನೋಡ್ಕೊಳ್ಳೋಕ್ಕೆ, ಪ್ಲಸ್ ಅವ್ರನ್ನ ಫೀಡ್ ಮಾಡೋ ಜನಕ್ಕೆ. ಈಗ ಬೆಂಗಳೂರು ಹೆಂಗೆ ಹೌದು ಏನೋ ನೀರು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀವೋ ಹಂಗೆ ಸುತ್ತಮುತ್ತ ಇದ್ದ ಎಲ್ಲ ವೆಜಿಟೇಷನ್ ಐತಿಹಾಸಿಕವಾಗಿ ಹೇಳುವಂಥ ಜಿಯೋಗ್ರಫಿಕಲ್ ಚೇಂಜ್ ಅಲ್ಲದೆ ನೀವು ಹೇಳ್ತಿರೋದು ಈ ವಿಜಯನಗರದ ಕಾಲಘಟ್ಟದ ಸಮಯದಲ್ಲೇ ಅದಕ್ಕಿಂತ ಹಿಂದೆನೇ ತುಂಬ ಚೆನ್ನಾಗಿ ಇನ್ನೂ ಬೇರೆ ಥರ ಇತ್ತೇನೋ ಅನ್ನೋ ಥರ ಆಬ್ವಿಯಸ್ಲಿ ಇತ್ತು ಅಲ್ಲಿ. ಇಲ್ಲೇ ಇದ್ರೆ ಅವ್ರಿಗೆ ಅಷ್ಟೊಂದು ಏನೋ ಸೈನ್ಯ ಕಟ್ಟಕ್ಕೂ ಆಗ್ತಿರ್ಲಿಲ್ಲ. ಬಟ್ ಹೆಂಗೆ ಸರ್, ಯಾರೋ ತಂದು ಲಾರಿಲಿ ತಂದು ಸುರಿದೋದಂಗಿದಾವೆ ಅಲ್ಲಿ ಕಲ್ಲು ಬಂಡೆಗಳು, ಅಷ್ಟೆಲ್ಲ ಎಂಡ್ಲೆಸ್ ಬಂಡೆಗಳು. ಅದು ಆ ಥರ ಜಿಯೋಗ್ರಫಿಕಲ್ ಚೇಂಜ್ ಹೇಗಾಗ್ಲಿಕ್ಕೆ ಸಾಧ್ಯ? ಅದು ನಮ್ಗೆ ಹಂಗೆ ಅನ್ಸುತ್ತಪ್ಪ. ಇನ್ಫ್ಯಾಕ್ಟ್ ನೀವು ಕುವೆಂಪು ರಾಮಾಯಣ ದರ್ಶನಮಲ್ಲಿ ಈ ಶ್ರೀರಾಮ ಆಂಜನೇಯನ ಆ ಕಡೆ ಕಳಿಸ್ತಾನೆ, ಅಥವಾ ಆಂಜನೇಯ ಬರ್ತಾನೆ ಶ್ರೀಲಂಕಾದಿಂದ. ಬಂದಾಗ ದಕ್ಷಿಣ ಭಾರತ ಕೊನೆಯಲ್ಲಿ ಒಂದು ಬೆಟ್ಟದ ಬಗ್ಗೆ ವಿವರಣೆ ಮಾಡ್ತಾರೆ. ನೀವು ಅಂಜನಾದ್ರಿ ಬೆಟ್ಟ ಹತ್ಬಿಟ್ಟು ಎಲ್ಲಿ ಹತ್ತಿದಾರಲ್ವಾ, ಒಂದು ದಿಕ್ಕಿಗೆ ನೋಡಿದ್ರೆ ಆ ಕಲ್ಲಿಗೆ ನೀವು ಹೇಳಿದ್ರಲ್ಲ ಯಾರೋ ಬಂದು ಸುರಿದಂಗಿದೆ ಅಂತ, ಆ ಡಿಸ್ಕ್ರಿಪ್ಷನ್ನ ಕುವೆಂಪು ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ನನಗೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಾಗ ಅದೇ ನೆನಪು ಬಂತು. ಆ ರೀತಿ ಒಂಥರ ವಿಚಿತ್ರ ಏನೋ ಆ ಹಂಪಿಯ ಕಲ್ಲುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಂಗೆ, ಹಣಾಹಣಿ ಆದಂಗೆ. ಸೊ ಅದು ಒಂಥರ ಟೆರೇನ್ ಇಸ್ ವೆರಿ ಡಿಫ್ರೆಂಟ್. ಬಟ್ ಆ ಟೆರೇನ್ ನಮಗೆ ಇವತ್ತು ಕಾಣಿಸ್ತಾ ಇರೋ ಕಾರಣ ಸುತ್ತಮುತ್ತ ಇದ್ದ ಕಾಡು, ವೆಜಿಟೇಷನ್ನು, ಸಸ್ಯ ಎಲ್ಲ ನಾಶ ಆಗಿರೋದಕ್ಕೋಸ್ಕರ. ಇದು ಬರೀ ವಿಜಯನಗರದ ಅಷ್ಟೇ ಅಲ್ಲ, ಯಾವುದೇ ನಾಗರಿಕತೆ ಶತಮಾನಗಳ ಕಾಲ ಎಸ್ಟಾಬ್ಲಿಷ್ ಆಗಿತ್ತು ಅಂದರೆ ಆಗಿನ ಕಾಲದಲ್ಲಿ ಸುತ್ತಲ ಎಲ್ಲ ಸಂಪತ್ತನ್ನು ಅದು ಏನೋ ಆಹ್ವಾನ ಮಾಡಿಕೊಂಡು ಅಥವಾ ಸ್ವಾದ ಮಾಡಿಕೊಂಡು ಅಲ್ಲಿ ನಾಶ ಆಗೋದು, ಆ ಜಾಗ ಒಂದು ರೀತಿಯ ಬೆಂಗಾಡಾಗೋದು, ಇಟ್ಸ್ ಅನ್ ಎಕ್ಸ್ಪೆಕ್ಟೆಡ್ ಥಿಂಗ್. ಅದು ಈಜಿಪ್ಟ್ ತಗೊಳ್ಳಿ, ಅಥವಾ ಅಲೆಕ್ಸಾಂಡರ್ ಬಂದಿದ್ನಲ್ಲ ಗುಜರಾತ್ ರಾಜಸ್ಥಾನ್ ತಗೊಳ್ಳಿ, ನಮ್ಮ ಹಂಪಿ ತಗೊಳ್ಳಿ, ಎಲ್ಲೆಲ್ಲಿ ಸಿವಿಲೈಸೇಷನ್ ಅಥವಾ ನಾಗರಿಕತೆ ಗಾಢವಾಗಿ ಅಥವಾ ಆಳವಾಗಿ ಬೆಳೆದಿದೆಯೋ ಅಲ್ಲೆಲ್ಲ ನಾಶ, ಒಂದಷ್ಟು ನಾಶಗಳಾಗಿದೆ. ಇವನ್ ಭಾರತದ ಇತಿಹಾಸ ಅಂತ ಹೇಳುವಾಗಲೇ ಒಂದು 30-40% ಆಫ್ ಕನ್ನಡದ ಇತಿಹಾಸನೇ ಬರುತ್ತೆ. ಅಶೋಕ ಅಥವಾ ಮೌರ್ಯರ ಇತಿಹಾಸ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮುಖವಾದದ್ದು ಕರ್ನಾಟಕದ ಇತಿಹಾಸ, ಭಾರತ ಇತಿಹಾಸದಲ್ಲಿ. ಬಹುಪಾಲು ನಮ್ಮ ಚರಿತ್ರೆಯನ್ನು ಗುರುಸಿ ನಮಗೆ ಹೇಳೋದು ಉತ್ತರ ಭಾರತದಿಂದ. ಸೊ ಇಡೀ ಭಾರತದ ಇತಿಹಾಸ ಡೆಲ್ಲಿ ಸುಲ್ತಾನರ ಸುತ್ತ ಬೆಳ್ಕೊಂಡಿದೆ ಅಂತ ಅಲ್ಲಿಂದ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಹೋದರು. ಇಡೀ ಭಾರತವನ್ನು ಇಡೀ ಪ್ರಪಂಚಕ್ಕೆ ತಲುಪಿಸಿದ್ದು ಡೆಕ್ಕನ್ ಇತಿಹಾಸ. ಸಾಫ್ಟ್ ಪವರು ಸುಮಾರು 1000 ವರ್ಷಗಳ ಹಿಂದೆಯೇ ಭಾರತದಿಂದ, ಎಸ್ಪೆಷಲಿ ದಕ್ಷಿಣ ಭಾರತದಿಂದ ಬೇಕಾದಷ್ಟು ಕಡೆ ಹರಡೋಗಿದೆ. ನಮ್ಮ ಪುಲಿಕೇಶಿಯವರು ತಮ್ಮ ಪೋರ್ಟ್ಗಳನ್ನ ಇರಾಕಲ್ಲೆಲ್ಲ ಇಟ್ಕೊಂಡಿದ್ರು ಅನ್ನೋದು ಎಷ್ಟು ಜನಕ್ಕೆ ಗೊತ್ತು. ಈ ಬ್ರಿಟಿಷ್ ಅವ್ರನ್ನೂ ಸ್ವಲ್ಪ ನಾವು ಬ್ಲೇಮ್ ಮಾಡಬೇಕಾಗುತ್ತೆ.